ಸಿನಿಮಾ ಕಥೆಯನ್ನ ಮೀರಿಸುವಂತಿದೆ ಈ ಕಳ್ಳತನ. ಜ್ಯುವೆಲರಿ ಶಾಪ್ನಲ್ಲಿ ನಡೆದ ಕೃತ್ಯಕ್ಕೆ ಎಲ್ರೂ ಶಾಕ್. ತುಮಕೂರಿನ ಪ್ರತಿಷ್ಠಿತ ಜ್ಯುವೆಲರಿ ಶಾಪ್ನಲ್ಲಿ ನಡೆದ ಕೃತ್ಯಕ್ಕೆ ಎಲ್ರೂ ಶಾಕ್ ಒಳಗಾಗಿದ್ದಾರೆ. ಯಾವುದೇ ಕಳ್ಳನು ಚಿನ್ನದ ಅಂಗಡಿಯ ಬಾಗಿಲು ಮುರಿದಿಲ್ಲ, ಯಾವುದೇ ವಸ್ತುಗಳು ಚಲ್ಲಾಪಿಲ್ಲಿಯಾಗಿಲ್ಲ. ಚಿನ್ನದ ಅಂಗಡಿಯ ಡೋರ್ ಹೊರಗಿನಿಂದ ಲಾಕ್ ಇದೆ, ಒಳಗಡೆ ಯಾರೋ ಬಂದಿರುವ ಹೆಜ್ಜೆ ಗುರುತುಗಳಿಲ್ಲ. ಆದ್ರೂ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿತ್ತು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಜ್ಯುವೆಲರಿ ಶಾಪ್ನಲ್ಲಿ ವಜ್ರ ಖಚಿತ ಆಭರಣಗಳು ಮಾಯವಾಗಿದ್ವು. ಅಂದಾಗೆ ಈ ರೀತಿ ಕಳ್ಳತನ ನಡೆದಿರುವುದು ತುಮಕೂರು ನಗರದ ವಿಶ್ವ ಜ್ಯುವೆಲರಿ ಶಾಪ್ನಲ್ಲಿ. 50 ಗ್ರಾಂಗೂ ಅಧಿಕ ವಜ್ರ ಹಾಗೂ ಚಿನ್ನಾಭರಣ ನಾಪತ್ತೆಯಾಗಿತ್ತು. ಅಂಗಡಿ ಮಾಲೀಕರು ಚಿನ್ನ ಎಲ್ಲಿಗೆ ಹೋಯ್ತು ಅಂತ ತಲೆ ಕೆಡಿಸ್ಕೊಂಡಿದ್ರು ನೋಡಿ. ಶಟರ್ ಮುರಿದಿಲ್ಲ, ಶಾಪ್ ಒಳಗೆ ಯಾರೂ ಪ್ರವೇಶವೂ ಇಲ್ಲ. 10 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಚಿನ್ನಾಭರಣ ಕದ್ದಿದ್ದು ಯಾರು? ಕಳ್ಳ ಒಳ ಪ್ರವೇಶ ಮಾಡಬೇಕಾದ್ರೆ ಶಟರ್ ಬಾಗಿಲು ಮುರಿಯಬೇಕು, ಇಲ್ಲ ಶಾಪ್ ಒಳಗೆ ಪ್ರವೇಶ ಮಾಡಿ ಹೊರಗೆ ಹೋಗ್ಬೇಕು. ಆದ್ರೆ ಇಲ್ಲಿ ಕಳ್ಳ ಆ ರೀತಿ ಏನೂ ಮಾಡಿಲ್ಲ, ಎಲ್ಲವೂ ಇದ್ದಲ್ಲೇ ಇತ್ತು. ಹೀಗಾಗಿ ಸಿಬ್ಬಂದಿಗಳೇ ಕದ್ದಿರಬಹುದಾ ಅಂತ ಮಾಲೀಕರಿಗೆ ಅನುಮಾನ ಬರೋದಕ್ಕೆ ಶುರುವಾಗಿತ್ತು ನೋಡಿ. ಪೊಲೀಸರಿಗೆ ಮಾಹಿತಿ ತಿಳಿಸುವ ಮುನ್ನ ಸಿಸಿ ಕ್ಯಾಮೆರಾ ಚೆಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ್ಲೇ ನೋಡಿ ಕಳ್ಳ ಯಾರು ಅನ್ನೋದು ಚಿನ್ನದ ಅಂಗಡಿ ಮಾಲೀಕನಿಗೆ ಗೊತ್ತಾಗಿತ್ತು. ಊಹೆಗೂ ನಿಲುಕದ ಕಳ್ಳನ ದರ್ಶನ. ಗಣಪನ ವಾಹನ ಇದೇನ್ ಮಾಡ್ಬಿಟ್ಟ? ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಮಾಲೀಕ ಸಹಿತ ಸಿಬ್ಬಂದಿಗಳು ಶಾಕ್ ಆಗಿದ್ರು. ಇಲಿಯೊಂದರ ಕೃತ್ಯಕ್ಕೆ ತಂಡ ಹೊಡೆದ ಜ್ಯುವೆಲರಿ ಶಾಪ್ ಸಿಬ್ಬಂದಿ ಹಾಗೂ ಮಾಲೀಕರು ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟು ಮೋಷಿಕ 10 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನ ಮಾಯ ಮಾಡಿದ್ದ. ನೀವು ಕೇಳಿದ್ದು ಸರಿಯಾಗಿ ಇದೆ. 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರಾಭರಣ ಎಗರಿಸಿದ್ದು ಬಿಲದಲ್ಲಿಟ್ಟಿದ್ದ ಇಲಿ. ಈ ಇಲಿಯ ಕೃತ್ಯ ಸಂಪೂರ್ಣ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಲಿ ಕೃತ್ಯದ ಬಳಿಕ ಅದರ ಜಾಡು ಹಿಡಿದ ಜ್ಯುವೆಲರಿ ಶಾಪ್ನ ಸಿಬ್ಬಂದಿಗಳು ನೋಡಿದಾಗ ಮತ್ತೊಂದು ಶಾಕ್ಗೆ ಒಳಗಾಗಿದ್ರು. ಇಲಿ ತನ್ನ ಬಿಲದೊಳಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ರಿಂಗ್ 3 ಸರ ಎತ್ತಿತ್ತು. ಚಿನ್ನದ ರಿಂಗ್ಗಳನ್ನ ಎತ್ತುತ್ತಿರೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದೊಂದೇ ರಿಂಗ್ಗಳನ್ನ ಇಲಿ ಕತ್ಕೊಂಡು ಹೋಗಿವೆ. ಕೊನೆಗೂ ಆಭರಣ ಸಿಕ್ಕ ಬಳಿಕ ನಿಟ್ಟುಸಿರು ಬಿಟ್ಟ ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಸಿಬ್ಬಂದಿಗಳು. ಆದ್ರೆ ಗಣಪನ ವಾಹನ ಈ ಚಿನ್ನವನ್ನ ಅದ್ಯಾಕೆ ಎತ್ಕೊಂಡು ಹೋಗಿತ್ತು ಅನ್ನೋದಕ್ಕೆ ಕಾರಣ ಗೊತ್ತಿಲ್ಲ ಕಣ್ರಿ. ಈ ರೀತಿಯ ಕಳ್ಳತನ ವಿಶ್ವದಲ್ಲೇ ಇದೇ ಮೊದಲು ಅನ್ಸುತ್ತದೆ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.